ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ 24 ಗಂಟೆಗಳ ಒಳಗಾಗಿ ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದೆ ಜಲಸಂಪನ್ಮೂಲ ಖಾತೆ ಕೊಡ್ತಾ ಇರೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿದ್ದಾರೆ. ನಾನು ಬೆಂಗಳೂರಿನವನು, ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಇಲ್ಲಾಂದ್ರೆ ನನಗೆ ಸಚಿವ ಸ್ಥಾನವೇ ಬೇಡ, ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದು ಬಿಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸೋದಕ್ಕೆ ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಿಲ್ಲ. ಆದ್ರಿಂದ ಅವರು ಒಂದು ರೀತಿ ಸಿಟ್ಟಲ್ಲೇ ಹೊರನಡೆದ್ರು. ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸಲಹೆ ಕೂಡ ಪಡೆದಿದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ, ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ ಕಾಡ್ತಾ ಇದೆ. ಹಾಗೆ ನೋಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವತ್ತೂ ಕೂಡ ಫೋನ್ ಸ್ವಿಚ್ ಆಫ್ ಮಾಡಲ್ಲ ಪ್ರಭುದೇವ್. ಆದ್ರೆ ಇವತ್ತು ನಾನು ಈ ಒಂದು ಬುಲೆಟಿನ್ ಆರಂಭ ಆಗೋದಕ್ಕಿಂತ ಮುಂಚೆ ಅವ್ರನ್ನ ಕಾಲ್ ಮಾಡಿ ಕೇಳೋಣ, ಅಟ್ಲೀಸ್ಟ್ ಏನ್ ಸ್ಟ್ಯಾಂಡ್ ಅವರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಕಾಲ್ ಮಾಡಿದ್ದೆ. ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ಸಿಗ್ತಾ ಇಲ್ಲ, ಅವ್ರು ನಾಟ್ ರೀಚಬಲ್ ಇದ್ದಾರೆ. ಅಂಡ್ ಯಾರೇ ಆಗ್ಲಿ ಬೆಂಗಳೂರಿನ ಶಾಸಕರಿಗೆ ಇಲ್ಲಿವರೆಗೆ ಜಲಸಂಪನ್ಮೂಲ ಹೊರಗಡೆ ಅದ್ರ ಬಗ್ಗೆ ನಾಲೆಜ್ ಇರುವಂತವ್ರು, ನಾಲೆಜ್ ಇಲ್ಲ ಅಂತಲ್ಲ ರಾಮಲಿಂಗಾರೆಡ್ಡಿ ಅವ್ರಿಗೆ. ಕಳೆದ ಬಾರಿನೇ ಅವ್ರಿಗೆ ಮುಜರಾಯಿ ಮತ್ತು ಸಾರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸಂತೋಷವಾಗಿರ್ಲಿಲ್ಲ. ಆದ್ರೆ ಹೈಕಮಾಂಡ್ ಹೇಳ್ತು 2.5 ವರ್ಷ ಆದ್ಮೇಲೆ ನಾವು ಬದಲಾಯಿಸ್ತೀವಿ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಕೊಟ್ಟಿದ್ರಂತೆ, ಇಲ್ಲಪ್ಪ 1 ವರ್ಷ ನಾನು ಇದನ್ನ ಇಟ್ಕೊಳ್ತೀನಿ ಬೆಂಗಳೂರು ನಗರಾಭಿವೃದ್ಧಿ, ಅದಾದ್ಮೇಲೆ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ದಯವಿಟ್ಟು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ. ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿ, ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಏನ್ ಹೇಳ್ತಾ ಇದ್ರು, ಈಗ ಅದನ್ನೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೀವು ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳಿ. ನಾ ಹಿರಿಯ ಶಾಸಕನಿದ್ದೇನೆ, ಅತಿ ಹೆಚ್ಚು ಬಾರಿ ನಾನು ಶಾಸಕನಾಗಿ ಆಯ್ಕೆ ಆಗಿದ್ದಾನೆ ಮತ್ತು ಬೆಂಗಳೂರಿನ ಡೆಮೋಗ್ರಫಿ ಗೊತ್ತು, ಬೆಂಗಳೂರಿನ ಪಲ್ಸ್ ನನಗೆ ಗೊತ್ತಿದೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರೆ ನಾನು ಅದನ್ನ ಅತ್ಯುನ್ನತವಾಗಿ ನಿಭಾಯಿಸಬಹುದು, ಹಾಗಾಗಿ ನನಗ್ ಕೊಡಿ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಸ್ಟ್ಯಾಂಡ್. ಇನ್ನೊಂದು ಕಡೆ ಹೈಕಮಾಂಡ್ ಅಲ್ಲೇ ಡಿಸೈಡ್ ಆಗಿದೆ ಅಂತ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ. ಈಗ ಕೃಷ್ಣ ಬೈರೇಗೌಡರಿಗೆ ನಗರಾಭಿವೃದ್ಧಿ ಖಾತೆ ಕೊಡಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದೆ ಮತ್ತು ಜಲಸಂಪನ್ಮೂಲ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಬಟ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಶತಾಯ ಜಲಸಂಪನ್ಮೂಲ ಇಷ್ಟ ಇಲ್ಲ, ನನಗೆ ನಗರಾಭಿವೃದ್ಧಿನೇ ಕೊಡಿ ಅಂತ ಅವ್ರು ಪಟ್ಟಿ ಹಿಡಿದಿದ್ದಾರೆ. ಇಲ್ದಿದ್ರೆ ನನಗೆ ಬೇಡ ಸಚಿವ ಸ್ಥಾನ, ನಾನು ಶಾಸಕನಾಗೆ ಇದ್ದು ಬಿಡ್ತೀನಿ ಅಂತ. ಇವತ್ತು ನೋಡಿ ಮೀಟಿಂಗ್ ನಡೀತು, ಮೀಟಿಂಗ್ ಇಂದ ಅವರು ಹೊರನಡೆಯುವಾಗ ಗುಮ್ಮಂತ ಬಂದ್ರು, ಅವರು ಯಾರ ಜೊತೆಗೂ ಮಾತಾಡ್ಲಿಲ್ಲ. ಅದರ್ವೈಸ್ ನೀವು ಮೈಕ್ ಇಟ್ಟು ಏನ್ ಸರ್ ಅಂತ ಕೇಳಿದ್ರೆ ಹಂಗೇನಿಲ್ಲಪ್ಪ, ಯಾವ ಖಾತೆ ಕೊಟ್ಟರು ನಿಭಾಯಿಸ್ಬಿಡ್ತೀವಿ ನಾವು, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ, ನಾವು ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸ್ತೀವಿ ಅಂತ. ಆಮೇಲೆ ಈಗ ಪ್ರಬಲ ಖಾತೆ ಮತ್ತು ಕಳಪೆ ಖಾತೆ, ಕಳಪೆ ಖಾತೆ ಅಂತ ಯಾವ್ದು ಇರೋದಿಲ್ಲ, ನೀವು ಬಂದಿರೋದೇ ಜನಸೇವೆ ಮಾಡೋದಿಕ್ಕೆ ಅಂತ. ಯಾವ ಖಾತೆ ಆದ್ರೆ ಏನು, ಅದನ್ನ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ನೀವು ಜನಸ್ನೇಹಿಯಾಗಿ ಆ ಒಂದು ಖಾತೆಯನ್ನ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಕೆಪಾಸಿಟಿ ಮತ್ತು ಕೆಪಬಿಲಿಟಿ ಜಗಜ್ಜಾಹೀರಾಗುತ್ತೆ. ಸೊ ಎಲ್ಲರೂ ಕೂಡ ಪ್ರಭಾವಿ ಖಾತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಯಾವ ಖಾತೆಯಲ್ಲಿ ಹಣ ಹುಟ್ಟುತ್ತೆ, ಯಾವ ಖಾತೆ ಯಾವ ಇಲಾಖೆಗೆ ಅತಿ ಹೆಚ್ಚು ಬಜೆಟ್ ನಲ್ಲಿ ಅಲೋಕೇಶನ್ ಆಗುತ್ತೆ, ಯಾವ ಖಾತೆಯಲ್ಲಿ ಅತಿ ಹೆಚ್ಚು ಜನರಿಗೆ ಅಭಿವೃದ್ಧಿಯನ್ನ ಮಾಡಿ ತಾವು ಕೂಡ ತಮ್ಮ ಸ್ಕೋರ್ನ ಹೈ ಮಾಡ್ಕೊಳ್ಬಹುದು ಅನ್ನೋ ಖಾತೆಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಸಚಿವರುಗಳು. ಸೊ ಎಲ್ಲರೂ ಕೂಡ ಹಣಕ್ಕೋಸ್ಕರ ದೊಡ್ಡ ದೊಡ್ಡ ಪ್ರಬಲ ಖಾತೆ ಕೇಳ್ತಾರೆ ಅಂತಾನೂ ಏನು ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ಗೆ ತಾವು ಸಚಿವರಾಗಿ ತಮ್ಮ ಖಾತೆಯ ಮೂಲಕ ಇಲಾಖೆಯ ಮೂಲಕ ಮಾಡಿರುವಂತ ಕೆಲಸಗಳನ್ನ ತೋರಿಸಿ ಎಲೆಕ್ಷನ್ಸ್ಗೆ ಹೋಗೋದು, ಅಥವಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ನೆನಪಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡೋದು, ಈ ತರದ್ದು ಏನೇನೋ ಆಲೋಚನೆ ಇರುತ್ತೆ. ಅಂಡ್ ನೀವು ಎಷ್ಟು ಪವರ್ಫುಲ್ ಇರ್ತೀರಾ ನಿಮ್ಗೆ ಅಷ್ಟು ಪವರ್ಫುಲ್ ಖಾತೆ ಸಿಗುತ್ತೆ, ಅದು ನಿಮ್ಮ ಒಂದು ಕೆಪಾಸಿಟಿಯನ್ನು ಕೂಡ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋ ತರದಲ್ಲಿ ವ್ಯಾಖ್ಯಾನ ಮಾಡೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಡೆಫಿನೆಟ್ಲಿ ನನಗೆ ಒಳ್ಳೆ ಖಾತೆ ಕೊಡಿ, ಜಲಸಂಪನ್ಮೂಲ ಏನು ಕಡಿಮೆ ಖಾತೆ ಏನಲ್ಲ, ಬಟ್ ಅದನ್ನ ನಿಭಾಯಿಸುವ ನಿಟ್ಟಿನಲ್ಲಿ ನನಗೆ ದಿಸ್ ಇಸ್ ಬೆಟರ್ ದೆನ್ ದ್ಯಾಟ್ ಅಂತ. ಕೃಷ್ಣ ಬೈರೇಗೌಡರು ಕಂದಾಯದಲ್ಲಿ ಅವರು ಸಿಕ್ಕಾಪಟ್ಟೆ ಆಡಳಿತದಲ್ಲಿ ಸುಧಾರಣೆಗಳನ್ನ ತರ್ತಾ ಒನ್ ಆಫ್ ದಿ ಬೆಸ್ಟ್ ಮಿನಿಸ್ಟರ್ ಅಂತ ಅನ್ನಿಸಿಕೊಂಡವರು. ಅವರು ಕಂದಾಯ ಕೊಟ್ಟರು, ಅವ್ರೇನು ನನ್ಗೆ ಬೇಡ ಏನೋ ಅಂತ ಇರಲಿಲ್ಲ. ಅದರ್ವೈಸ್ ಆಲ್ಸೋ ಹೈಕಮಾಂಡ್ ಒಂದು ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರು ಎನ್ನುವಂತಹ ಮಹಾನಗರದಲ್ಲಿ ಮತ್ತು ಇದು ಸ್ಟಾರ್ಟ್ಅಪ್ ಸಿಟಿ ಮತ್ತು ಬಹಳಷ್ಟು ಯಂಗ್ ಮತ್ತು ಯೂತ್ಸ್ ಹೊಸ ಎಂಟರ್ಪ್ರಿನರ್ಸ್
ಬಿಲ್ಡ್ ಆಗ್ತಾ ಇರುವಂತಹ ಸಿಟಿ. ಸೊ ಇಂತಹ ಸಿಟಿಯಲ್ಲಿ ಒಂದು ಯಂಗ್ ಫೇಸ್ ಇದ್ರೆ ಜಾಸ್ತಿ ಅಪ್ರೋಚಬಲ್ ಇರುತ್ತೆ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಕೃಷ್ಣ ಬೈರೇಗೌಡ ಅವ್ರು ವಿದೇಶದಲ್ಲಿ ಓದ್ಕೊಂಡು ಬಂದಿರುವಂತಹವರು, ವಿದೇಶದಲ್ಲಿ ಓದ್ಕೊಂಡು ಬಂದಿದ್ರು ಕೂಡ ಕೃಷಿಯಂತಹ ಖಾತೆಯನ್ನ ನಿಭಾಯಿಸಿ ಸೈ ಅಂತ ಅನ್ಸ್ಕೊಂಡವ್ರು ಕೃಷ್ಣ ಬೈರೇಗೌಡರು. ಹೀಗಾಗಿ ಈಗಿನ ಜೆನ್ಸಿಗಳಿಗೆ ಮತ್ತು ಬೆಂಗಳೂರಿನ ಯೂತ್ಸ್ಗೆ ಮತ್ತು ನಮ್ದು ಏನು ಒಂದು ಯಂಗ್ ಅಂಡ್ ಯೂತ್ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಮತ್ತು ಸ್ಟಾರ್ಟ್ಅಪ್ ಸಿಟಿ, ಈ ಹೊಸ ಹೊಸ ಉದ್ಯಮಿಗಳಿಗೆ ಮತ್ತು ಉದ್ಯಮಗಳಿಗೆ ಪೂರಕವಾದಂತಹ ನಮ್ಮ ಬೆಂಗಳೂರು ಈಗ ಏನು GBA ಆಗ್ತಾ ಇದೆ, ತುಂಬಾ ಒಬ್ಬ ಯಂಗ್ ಲೀಡರ್ ಇರೋದ್ರಿಂದ ಒಂದು ಹೊಸ ಅಪ್ರೋಚ್ ಇರುತ್ತೆ ಅನ್ನೋ ತರದಲ್ಲಿ ಮೋಸ್ಟ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರ್ಬೋದು. ಹಂಗಂತ ರಾಮಲಿಂಗಾರೆಡ್ಡಿ ಅವ್ರಿಗೆ ಆ ಅಪ್ರೋಚ್ ಇಲ್ವಾ? ಇದೆ. ರಾಮಲಿಂಗಾರೆಡ್ಡಿ ಅವರು ತುಂಬಾ ವಿಷನರಿ, ಅದರಲ್ಲಿ ಎರಡು ಮಾತಿಲ್ಲ. ನೀವು ಎಂತ ಖಾತೆ ಕೊಟ್ಟರು ಅದರಲ್ಲಿ ತುಂಬಾ ಬದಲಾವಣೆ ತರುವಷ್ಟು ಶಕ್ತಿ ಸಾಮರ್ಥ್ಯ ಇರುವಂತಹ ಮತ್ತು ದೂರದೃಷ್ಟಿ ಉಳ್ಳಂತಹ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ನೀವು ಫೋನ್ ಮಾಡಿದ ತಕ್ಷಣ ಫೋನ್ನ ರಿಸೀವ್ ಮಾಡಿ ಹಲೋ ಅನ್ನುವಂತಹ ತುಂಬಾ ರೀಚಬಲ್ ಇರುವಂತಹವರು ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರಿನ ಪಲ್ಸ್ ಅವರಿಗೆ ಗೊತ್ತಿದೆ, ಅವರು ಕೊಟ್ಟರು ಕೂಡ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಬಹುದು. ಬಟ್ ಇಲ್ಲಿ ಡಿಸಿಷನ್ ತಗೊಳ್ಬೇಕಾಗಿರೋರು ಯಾರು? ಹೈಕಮಾಂಡ್. ಆಲ್ರೆಡಿ ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ. DK ಶಿವಕುಮಾರ್ ಅವ್ರ ಪಾತ್ರ ಏನು ಇಲ್ಲ. ನೀವು ಸಚಿವರ ಪಟ್ಟಿ ನೋಡಿದ್ರೇನೆ ಹೇಳ್ಬೋದು ಇದರಲ್ಲಿ DK ಶಿವಕುಮಾರ್ ಅವರ ಯಾವ ರೋಲು ಇಲ್ಲ ಅಂತ. ಇಟ್ಸ್ ಪ್ಯೂರ್ಲಿ ಹೈಕಮಾಂಡ್ ಡಿಸಿಷನ್. ಹೀಗಾಗಿ ಹೈಕಮಾಂಡ್ ಒಂದು ಡಿಸಿಷನ್ ತಗೊಂಡಿದೆ. DK ಶಿವಕುಮಾರ್ ಕೈಯಲ್ಲಿ ಆ ಒಂದು ಪೋರ್ಟ್ಫೋಲಿಯೋ ಅಲೋಕೇಶನ್ ಅನ್ನ ಬದಲಾಯಿಸುವಷ್ಟು ಅವರಿಗೆ ಲಿಬರ್ಟಿ ಇದೆ ಅಂತ ಅನ್ಸಲ್ಲ. ಹೀಗಾಗಿ ಅವರನ್ನ ಮನವೊಲಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದಾರಂತೆ, ಇಲ್ಲ ಹೈಕಮಾಂಡ್ ಡಿಸಿಷನ್ ತಗೊಂಡ್ಬಿಟ್ಟಿದೆ, ಅದರಲ್ಲಿ ಯಾವ ಬದಲಾವಣೆಯನ್ನು ತರಕ್ ಆಗೋದಿಲ್ಲ ಅಂತ. ಸೊ ಹೀಗಾಗಿ ಇವರು ಸಾಹೇಬ್ರು ಒಂದ್ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಮೇಡಮ್, ಬಟ್ ಒಂದ್ ಡೌಟ್, ಈಗ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಯಾವ್ದೇ ಕೊಟ್ರು ನಾನು ಮಾಡ್ತೀನಿ, ನಂಗೆ ಸಣ್ಣದು ದೊಡ್ಡದು ಇಲ್ಲ, ನನ್ ಕೋಪ ಇದೆ, ನನ್ಗೆ ಈ ಖಾತೆ ಬೇಡ, ನನ್ಗೆ ಆ ಖಾತೆ ಬೇಡ ಅಂತ ಯಾರಾದ್ರೂ ಓಪನ್ ಆಗಿ ಹೇಳ್ತಾರಾ? ಅಲ್ಲ, ಬಟ್ ಈಗ ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಮೇಡಮ್? ಯಾವ್ದು? ಈಗ ರಾಮಲಿಂಗಾರೆಡ್ಡಿ ಮೊದಲಿಂದಲೂ ಕೂಡ ಅವರು ಬೆಂಗಳೂರು ನಗರಾಭಿವೃದ್ಧಿನೇ ಕೇಳಿದ್ರು. ಈ ಹಿಂದೆನೂ ಕೂಡ ಅವರು ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆವಾಗಲೂ ಬೆಂಗಳೂರು ನಗರಾಭಿವೃದ್ಧಿ ಕೇಳಿದ್ರು. ಬಟ್ DCM ಗಳಿಗೆ ಮತ್ತು ಹಿರಿಯ ನಾಯಕರಿಗೆ ಒಂದು ಮೊದಲ ಪ್ರೆಫರೆನ್ಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು DCM ಆದ್ರಿಂದ ಅವ್ರ ಪ್ರೆಫರೆನ್ಸ್ ಕಂದಾಯ ಅಂತೆ. ಹಿಂಗಾಗಿ ಅವ್ರ ಕಂದಾಯ ಕೇಳಿರೋದ್ರಿಂದ ಒಂದ್ ಸ್ವಲ್ಪ ಶಫಲ್ ಆಗ್ತಾ ಇದೆ. ಸೊ ಹೀಗಾಗಿ ಅವ್ರ ಕಂದಾಯ ಕೇಳಿರೋದ್ರಿಂದ ಇವ್ರಿಗೆ ಯಾರಿಗೆ ಪ್ರಿಯಾಂಕರ್ಗೆ ಅವ್ರಿಗೆ ಹೋಮು ಮತ್ತು ಕಂದಾಯ ಇದ್ದಂತಹ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ, ಈ ತರದ್ ಒಂದು ಶಫಲ್ ಆಗಿದೆ. ಬಟ್ ಹೆಂಗೆ ಇದನ್ನ ರಿಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನೆಕ್ಸ್ಟ್ ಸ್ಟೋರಿ.